ಆತ್ಮೀಯ ಕನ್ನಡಿಗರೇ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಳೆ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ. ನಾಳೆ ಸಂಜೆ 4:05 ಪದಗ್ರಹಣ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಅವರ ಕಟೌಟ್ಗಳು ರಾರಾಜಿಸ್ತಿದೆ. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರು, ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಅವರ ಕಟೌಟ್ಗಳು ಎಲ್ಲೆಡೆ ಫ್ಲೆಕ್ಸ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಆತ್ಮೀಯರು ಯಾರೆಲ್ಲ ಇದ್ದಾರೆ ಅವ್ರನ್ನ ಮಾತನಾಡಿಸುವಂಥ ಒಂದು ಕಾರ್ಯ ನಾವು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಜೊತೆ ಸ್ಯಾಂಡಲ್ವುಡ್ನ ಡೈನಾಮಿಕ್ ಹೀರೋ ದೇವರಾಜ್ ಅವರು ಇದ್ದಾರೆ. ಯಾಕಂದರೆ ದೇವರಾಜ್ ಸರ್ಗೂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದೊಳ್ಳೆ ಬಾಂಧವ್ಯ ಇದೆ. ಅವರು ಒಟ್ಟಿಗೆ ಓದಿದ್ರು ಅಂತ ಕೆಲವು ಕಡೆ ಹೇಳ್ತಾರೆ. ಕಾಲೇಜ್ ಡೇಸ್ ಎಲ್ಲ ಹೇಗೆ, ಜೂನಿಯರು ಸೀನಿಯರ ಹೇಗೆ, ಅವರ ಒಡನಾಟ ಎಷ್ಟು ವರ್ಷದ್ದು, ಹೇಗೆ, ಎಲ್ಲದ್ರ ಬಗ್ಗೆ ಮಾತಾಡ್ಸೋಣ. ಸರ್ ಹೇಗಿದ್ದಾರೆ ಸರ್? ಫೈನ್ ಎಕ್ಸಲೆಂಟ್. ನಿಮಗೆ ತುಂಬ ಒಡನಾಟ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ನಿಮ್ಮ ಜೊತೆ ಸುಮಾರು ವರ್ಷಗಳ ಜೊತೆ ಒಂದು ಜರ್ನಿ ಮಾಡಿದಂಥ ಒಬ್ಬ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಮಹತ್ವದ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ ಅಂದಾಗ ಎಷ್ಟು ಖುಷಿಯಾಗುತ್ತೆ ಸರ್? ಭಾಳ ಖುಷಿಯಾಗುತ್ತೆ. ಯಾಕೆಂತ ಹೇಳಿದ್ರೆ ಇದು ತುಂಬ ವರ್ಷಗಳ ಕನಸು ಅವ್ರದ್ದು. ಅದಕ್ಕಾಗಿ ಅವ್ರು ಸಾಕಷ್ಟು ಕಷ್ಟ ಬಿದ್ದಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಅಂದರೆ ಪಕ್ಷಕ್ಕೆ ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಪಕ್ಷಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಅರ್ಹತೆ ಇರತಕ್ಕಂಥ ಒಬ್ಬ ಕ್ಯಾಂಡಿಡೇಟು. ಆ್ಯಂಡ್ ಪರ್ಟಿಕ್ಯುಲರಾಗಿ ಅವರು ಪರ್ಸನಲಾಗಿ ನಮ್ಮ ಪರಿಚಯದಿಂದ, ನಮಗೆ ಆತ್ಮೀಯರಾಗಿರೋದ್ರಿಂದ ಅವ್ರು ಆಗ್ತಿರೋದು ನಮಗೆ ಭಾಳ ಸಂತೋಷ ಆಗ್ತಿದೆ. ಅವರ ರಾಜಕೀಯ ಕನಸು ಎಷ್ಟು ಮಹತ್ವದ್ದು ಅಂತ, ಯಾಕಂತಂದರೆ ತುಂಬ ಯಂಗ್ ಏಜಲ್ಲೇ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ. ದೇವೇಗೌಡರ ವಿರುದ್ಧ ಒಂದು ಸರಿ ಸೋಲ್ತಾರೆ, ಮತ್ತು ಅದೇ ಸೋಲೆ ಗೆಲುವಿನ ಸೋಪಾನ ಅಂತಾರಲ್ಲ, ಆ ಥರ ಅದೇ ಕ್ಷೇತ್ರದಲ್ಲಿ ಮತ್ತೆ ಕಂಟೆಸ್ಟ್ ಮಾಡಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆದ್ದು ತೋರಿಸ್ತಾರೆ MLA ಆಗಿ. ಆ ಛಲ ಅವ್ರು ಚಿಕ್ಕ ವಯಸ್ಸಲ್ಲೇ ಬಂದಿರತಕ್ಕಂಥವ್ರು. ಅವ್ರ ದೃಷ್ಟಿ ಫಿಕ್ಸ್ ಆಗಿದೆ. ನಾನು ಒಬ್ಬ ರಾಜಕೀಯ ನಾಯಕ ಆಗಬೇಕು, ಲೀಡ್ರ್ ಆಗಬೇಕು ಅನ್ನೋದು ಅವತ್ತೇ ಫಿಕ್ಸ್ ಆಗಿದೆ. ಅಷ್ಟು ವರ್ಷಗಳಿಂದ ಪ್ರಯಾಣ ಮಾಡ್ಕೊಂಡು ಬಂದು ಎಲ್ಲ ಹಂತಗಳಲ್ಲೂ ಏರುಪೇರುಗಳೆಲ್ಲ ನೋಡ್ಕೊಂಡು ಬಂದು ಇವತ್ತು ಅವರು ಮುಖ್ಯಮಂತ್ರಿ ಸ್ಥಾನ ತಲುಪ್ತಿದ್ದಾರೆ. ಸೊ ಅವ್ರ ಗುರಿನ ಒಂದು ಮಟ್ಟಕ್ಕೆ ಮುಟ್ಟಿದ್ದಾರೆ. ಗೊತ್ತಿಲ್ಲ, ಇನ್ನೂ ಗುರಿ ದೊಡ್ಡದಿರ್ಬೋದು, ಇನ್ನೂ ಮುಂದಕ್ಕೂ ಹೋಗ್ಬೋದು ಅವರು ಖಂಡಿತವಾಗಲು. ಇವತ್ತು ತಲುಪಿದ್ದಾರೆ, ಅದು ಭಾಳ ಸಂತೋಷ ಕೊಡ್ತಾಯಿದೆ ನಮಗೆ. ನನಗೆ ಅವರು ಅರ್ಲಿ ಡೇಸ್ ರಾಜಕೀಯದಲ್ಲಿ ಇದ್ದಾಗ ನಾನು ಅವ್ರಿಗೆ ಪರಿಚಯ ಆಗಿತ್ತು. ಆವಾಗ ಅವರು ಊರಿಗೆ ಕೆಲವು ಕಾರ್ಯಕ್ರಮಗಳೆಲ್ಲ ಮಾಡಿಕೊಟ್ಟಿದ್ದೆ. ಹೋಗಿ ಅವರ ಅರ್ಲಿ ಎಲೆಕ್ಷನ್ಸ್ ನಿಂತಾಗ ಹೋಗಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೆ. ಆವತ್ತಿಂದಲೂ ಇಬ್ಬರಲ್ಲೂ ಒಂದು ಪರಸ್ಪರ ಪ್ರೀತಿ, ಅಭಿಮಾನ, ಗೌರವ ಎಲ್ಲನೂ ಇದೆ. ಏನೇ ಒಂದು ವಿಷಯ ಆದರೂ ಅವರು ತಕ್ಷಣ ಸ್ಪಂದಿಸ್ತಾರೆ, ನಮಗೆ ಆತ್ಮೀಯವಾಗಿ ನೋಡ್ಕೋತಾರೆ ನಮ್ಮನ್ನು. ನಾವು ಅವ್ರ ಬಗ್ಗೆ ಅದೇ ಥರ ಅಭಿಮಾನ, ಪ್ರೀತಿನ ನಮ್ಮ ಇಡೀ ಕುಟುಂಬ ಇಟ್ಕೊಂಡಿದ್ದೇವೆ ಅವ್ರ ಮೇಲೆ. ಇನ್ಫ್ಯಾಕ್ಟ್ ಅವರು ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರದ ದಿನಗಳಲ್ಲೂ ಕೂಡ ರೀಸೆಂಟಾಗಿ ನೀವು ಒಮ್ಮೆ ಸದಾಶಿವನಗರದ ಅವರ ನಿವಾಸಕ್ಕೆ ಹೋಗಿದ್ರಿ. ಅಲ್ಲಿ ತುಂಬ ಆಪ್ತವಾಗಿ ಸಮಾಲೋಚನೆ ನಡೆಸಿದ್ರಿ. ಆ ಫೋಟೋಸು, ವೀಡಿಯೋಸ್ ಎಲ್ಲ ವೈರಲ್ ಆಯಿತು. ಇದೇನೋ ಬೇರೆ ಇರ್ಬೋದಾ ಅಂತೆಲ್ಲ ಮಾತಾಡ್ತಿದ್ರು. ಹಾಗೇನಿಲ್ಲ, ನಾವು ಬಹಳ ದಿನಗಳ ಸ್ನೇಹಿತರು ಅಂತ ನೀವೇ ಸ್ಪಷ್ಟನೆ ಕೂಡ ಕೊಟ್ಟರಿ ಅದಕ್ಕೆ. ಹೌದೌದು. ಅಂದರೆ ಅವರು ಉಪಮುಖ್ಯಮಂತ್ರಿಗಳಾದಮೇಲೆ ಅವ್ರನ್ನ ಭೇಟಿಯಾಗಕ್ಕೆ ಸಾಧ್ಯವಾಗಿರಲಿಲ್ಲ. ಆವತ್ತೊಂದು ದಿವಸ ಅವಕಾಶ ಸಿಕ್ತು. ಅಲ್ಲೆಲ್ಲ ಇದೆ, ಸರಿ ಇದಾರ ಮನೆಯಲ್ಲಿ ಅಂತ ಹೇಳಿದ್ರು. ಸೊ ಹೋಗಿ ಮಾತಾಡಿಸ್ಕೊಂಡು, ವಿಚಾರಿಸ್ಕೊಂಡು ಬಂದೆ ಅಷ್ಟೇ. ಬೇರೆ ಇನ್ನೇನು ವಿಷಯ ಇರಲಿಲ್ಲ ಅಲ್ಲಿ. ಅವತ್ತು ಇದೇ ಮಾತಾಡಿದ್ವಿ ನಾವು. ನಾನು ಹೇಳಿದೆ, ಆದಷ್ಟು ಬೇಗ ಆಗ್ತೀರಾ ಬಿಡಿ ಮುಖ್ಯಮಂತ್ರಿ ಅಂತ. ಅದಕ್ಕೆ ಅವರು ಎಲ್ಲಿ ದೇವಣ್ಣ 6 ಕೇಳ್ತಾ ಇಲ್ಲ, 3 ಇಳಿತಾ ಇಲ್ಲ ಅಂದರು. ಇವತ್ತು 6 ದಾಟಿ ಮುಂದಕ್ಕೆ ಹೋಗಿದ್ದಾರೆ ಅವರು. ಇನ್ನೂ ಮುಂದಕ್ಕೆ ಹೋಗ್ತಾರೆ ಖಂಡಿತವಾಗ್ಲೂ. ನಂಬಿಕೆ ನಮಗಿದೆ. ಯಾಕಂದರೆ ಅವ್ರಿಗಿರ್ತಕ್ಕಂಥ ಒಂದು ನಿಟ್ಟವಾದ ಒಂದು ವಿಷನ್, ನಾನು ಒಬ್ಬ ನಾಯಕ ಆಗಬೇಕು, ಸೇವೆ ಮಾಡಬೇಕು, ರಾಜಕೀಯದಲ್ಲಿ ಇರಬೇಕು ಅಂತಕ್ಕಂಥ ಒಂದು ಗಟ್ಟಿ ವಿಷನ್ ಇದೆಯಲ್ಲ, ಅದು ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಇನ್ನೂ ಸಾಕಷ್ಟು ಕೆಲಸಗಳು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಮಾಡ್ತಾರೆ. ರಾಜಕೀಯದಲ್ಲಿ ಅದು ಇದು ವ್ಯತ್ಯಾಸಗಳಿದ್ದೇ ಇರ್ತದೆ. ಒಂದು ಸರಿ, ಒಂದು ತಪ್ಪು, ಅದು ಇದು ಅಂತ ಎಲ್ಲ ದಾಟ್ಕೊಂಡು ಈ ಮಟ್ಟಿಗೆ ಬಂದಿದ್ದಾರೆ. ಇನ್ನೂ ಮುಂದಕ್ಕೂ ಹಾಗೆ ಸಾಕ್ತಾರೆ. ಅವ್ರು ಸಾಗಬೇಕು ಅಂತ ನಮ್ಮ ಬಯಕೆ, ಆರೈಕೆ, ಪ್ರಾರ್ಥನೆ ಎಲ್ಲ ಇದೆ.